ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರಾದರೂ ಮೊದಲಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನಿವತ್ತು ಆಲೂ ಪರೋಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಆಲೂಗಡ್ಡೆನ ಕುದಿಸ್ಬಿಟ್ಟು ಸಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ರೆಡ್ ಚಿಲ್ಲಿ ಪೌಡರು, ಹಳದಿ ಪೌಡರು, ಕೊರಿಯಾಂಡರು, ಸಾಲ್ಟು, ಜೀರಿಗೆ ಹಾಕ್ಬಿಟ್ಟು ನೋಡಿ ಈ ಥರ ಮೆಶ್ ಮಾಡ್ತಾಯಿದ್ದೀನಿ. ಇದು ಯಾವ ಥರ ಮೆಶ್ ಮಾಡಬೇಕಂದ್ರೆ ಸ್ಮೂತಾಗಿ ಬ್ಲೆಂಡ್ ಆಗಬೇಕು. ಆ ಥರ ಮೆಶ್ ಮಾಡಿ ನೋಡಿ, ಇಲ್ಲಿ ನಾನು ಮಾಡ್ತಾಯಿದ್ದೀನಲ್ಲ ಆ ಥರ ಮೆಶ್ ಮಾಡಿ ನಂತರ ಕಲರ್ ಸಲುವಾಗಿ ಇನ್ನೊಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಖಾರ ಬೇಕಾದರೆ ಇನ್ನೊಂದು ಚೂರು ಖಾರನ ಹಾಕ್ಕೊಳ್ರಿ. ಮತ್ತು ಚಪಾತಿಗೆ ತೊಗೋತೀವಲ್ಲ ಆ ಥರ ಒಂದು ಉಂಡೆನ ತೊಗೊಳ್ರಿ. ಅದನ್ನು ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಲಟ್ಸಿ ಚಿಕ್ಕದಾಗಿ ಚಪಾತಿ ಥರ ಲಟ್ಸಿ. ಇದು ಯಾರಿಗೆ ಬರೋದಿಲ್ವೋ ಬಿಗಿನರ್ಸ್ ಆಗುತ್ತಾರೋ ಅವ್ರಿಗೆ ತುಂಬ ಈಸಿಯಾಗಿದೆ. ಒನ್ಸ್ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಆಲೂಗಡ್ಡೆನ ಏನು ಸೈಡಲ್ಲಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ಥರ ಇದರಲ್ಲಿ ಸ್ಟಫ್ ಮಾಡಿಬಿಟ್ಟು ಒಂದೊಂದಾಗಿ ಈ ಥರ ನಿಮ್ಗೆ ಯಾರಿಗಾದರೂ ಸ್ಟಫ್ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಈ ಥರ ನಾನು ಮಾಡ್ತಾಯಿದ್ದೀನಲ್ಲ ಈ ಥರ ಫೋಲ್ಡ್ ಮಾಡ್ಕೊಂಡು ಬನ್ನಿ. ಇದು ತುಂಬ ಈಸಿಯಾಗಿರುತ್ತೆ. ಯಾರಿಗೂ ಬರಲ್ಲ ಅನ್ನೋ ಥರ ಏನಿಲ್ಲ, ತುಂಬ ಈಸಿಯಾಗಿ ಬರುತ್ತೆ. ನೋಡಿ ನಾನು ಮಾಡ್ತಾಯಿದ್ದೀನಲ್ಲ ಈ ಥರ ಮಾಡಿಬಿಟ್ಟು ಇದನ್ನು ಮೇಲ್ಗಡೆ ಏನು ಎಕ್ಸ್ಟ್ರಾ ಆಗಿರುತ್ತೋ ಅದನ್ನು ಈ ಥರ ತೆಗೆದುಬಿಟ್ಟು ಮತ್ತು ಅದನ್ನು ಈ ಥರ ಫೋಲ್ಡ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಮೂತಾಗಿ ಬರೋ ಥರ ಮೆಲ್ಲಗೆ ಚಪಾತಿ ಥರ ಒಸ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಮೂತಾಗಿ ಸೈಜ್ ನಿಮ್ಮ ಇಷ್ಟ ಬಂದಷ್ಟು ಸೈಜನ್ನ ಮಾಡ್ಕೋಬೋದು. ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಬೋದು. ನೋಡಿ ಆಗಿದೆ. ಇದ್ರ ಮೇಲೆ ನಾನು ಸ್ವಲ್ಪ ಆಯಿಲ್ನ ಸವರ್ಬಿಟ್ಟು ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಾದ್ಮೇಲೆ ನಂತರ ಅದ್ರ ಮೇಲೆ ಮತ್ತೆ ಆಯಿಲ್ನ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಬ್ರಷ್ ತೊಗೊಂಡು ಸವರ್ಬಿಟ್ಟು ನೋಡಿ ಈ ಥರ ನೋಡಿ ನಾನಿಲ್ಲಿ ಸವರ್ತಾ ಇದ್ದೀನಲ್ಲ ಆಯಿಲ್ನ ಆ ಥರ ಎಲ್ಲ ಕಡೆ ಚೆನ್ನಾಗಿ ಹಚ್ಚಿ ಬೇಯಿಸ್ಕೊಳ್ಳಿ. ಅದನ್ನು ಸ್ವಲ್ಪ ಹೊತ್ತು ಬೇಯ್ದ್ಮೇಲೆ ಅದನ್ನು ಮತ್ತೆ ಈ ಥರ ರಿಟನ್ನು ತಿರುಗಿಸ್ಬಿಟ್ಟು ಮತ್ತು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ಸ್ಮೂತಿಯಾಗಿ ಬರುತ್ತೆ. ನಾನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೋಡಿ ಇಲ್ಲಿ ನಾನು ತಿರುಗಿ ಹಾಕ್ತಾಯಿದ್ದೀನಲ್ಲ ಆ ಥರ ತಿರುಗಿ ಹಾಕಿ ನೋಡಿ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿರುತ್ತೆ. ಒನ್ಸ್ ನೀವು ಟ್ರೈ ಮಾಡಿ ನೋಡಿ. ರೆಡಿ ಆಯಿತು ಇವಾಗ ನಿಮ್ಮದು ಆಲೂ ಪರೋಟ. ನಾನಿಲ್ಲಿ ಒಂದು ಸ್ವಲ್ಪ ಮೊಸರನ್ನ ತೊಗೊಂಡು ರೆಡ್ ಚಿಲ್ಲಿ ಫ್ಲೇಕ್ಸು, ಖಾರ, ಉಪ್ಪು, ಸಾಲ್ಟು, ಕೊರಿಯಾಂಡರ್ನ ಹಾಕ್ಬಿಟ್ಟು ಈ ಥರ ಡೆಕೋರ್ ಮಾಡಿದ್ದೀನಿ. ಅದಕ್ಕೆ ಫ್ರೈ ಮಾಡಿರೋ ಮಿರ್ಚಿನ ಇಟ್ಕೊಂಡ್ಬಿಟ್ಟು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒನ್ಸ್ ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಬಾಯ್.